ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಈ ವಿಡಿಯೋದಲ್ಲಿ ನಾವು ಇಂಟರ್ವ್ಯೂ ಮೆಥಡ್ ಬಗ್ಗೆ ನೋಡೋಣಂತ. ಲಾಸ್ಟ್ ಮೆಥಡ್, ಇಂಟರ್ವ್ಯೂ ಮೆಥಡ್. ಮೀನಿಂಗ್: interview method is a method of collecting primary data in which the investigator directly asks questions to the respondents and records their answer. In this method, investigator asks directly questions to the respondent and collects the answers from the respondent. ಈ ಪದ್ಧತಿಯೊಳಗ ಏನ್ ಮಾಡ್ತಾರ ಅಂತಂದ್ರ ಇನ್ವೆಸ್ಟಿಗೇಟರ್ ಅಥವಾ ಇಂಟರ್ವ್ಯೂವರ್ ಏನ್ ಮಾಡ್ತಾನ, ನೇರವಾಗಿ ಪ್ರಶ್ನೆಗಳನ್ನ ಕೇಳುವಂತ ಕೆಲಸವನ್ನ ಮಾಡ್ತಾನ. ಇದಕ್ಕೆ ಕನ್ನಡದಲ್ಲಿ ನಾವು ಸಂದರ್ಶನ ವಿಧಾನ ಅಂತ ಕರಿತೀವಿ. ಪ್ರಾಥಮಿಕ ದತ್ತಾಂಶಗಳನ್ನ ಸಂಗ್ರಹಿಸುವಂತಹ ಒಂದು ವಿಧಾನ ಇದಾಗಿದೆ. ತನಿಖಾಧಿಕಾರಿ ಏನ್ ಮಾಡ್ತಾರ, ಪ್ರತಿಕ್ರಿಯಿಸುವವರು ಅಥವಾ ಮಾಹಿತಿ ನೀಡುವವರಿಗೆ ನೇರವಾಗಿ ಪ್ರಶ್ನೆಗಳನ್ನ ಕೇಳಿ ಅವರಿಂದ ಉತ್ತರಗಳನ್ನ ದಾಖಲಿಸುವಂತಹ ಕೆಲಸವನ್ನ ಮಾಡ್ತಾರ. ಎಕ್ಸಾಂಪಲ್ಸ್ ಆಫ್ ದಿಸ್ ಮೆಥಡ್: ಎ ಟೀಚರ್ ಆಸ್ಕ್ ಸ್ಟೂಡೆಂಟ್ಸ್ ಅಬೌಟ್ ದೇರ್ ಸ್ಟಡಿ ಹ್ಯಾಬಿಟ್. ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳ ಓದುವ ಹವ್ಯಾಸದ ಬಗ್ಗೆ ಏನ್ ಮಾಡುವುದು, ಅವನನ್ನ ವೈಯಕ್ತಿಕವಾಗಿ ಪ್ರಶ್ನೆಗಳನ್ನ ಕೇಳುವಂತದ್ದು ಮಾಡುವುದು. ಎ ರಿಸರ್ಚರ್ ಆಸ್ಕ್ ಕಸ್ಟಮರ್ಸ್ ಅಬೌಟ್ ದೇರ್ ಶಾಪಿಂಗ್ ಎಕ್ಸ್ಪೀರಿಯನ್ಸಸ್. ಒಬ್ಬ ಸಂಶೋಧಕ, ಸಂಶೋಧನೆ ಮಾಡುವಂತಹ ವ್ಯಕ್ತಿ ಏನ್ ಮಾಡ್ತಾನ, ಗ್ರಾಹಕರಿಗೆ ಅವರ ಒಂದು ಖರೀದಿಯ ಅನುಭವವನ್ನ ಹೇಳಿ ಅಂತ ಏನ್ ಮಾಡಬಹುದು, ಡೈರೆಕ್ಟ್ ಆಗಿ ಇಂಟರ್ವ್ಯೂವನ್ನ ಮಾಡಬಹುದು. ಎ ಕಂಪನಿ ಆಸ್ಕ್ ಎಂಪ್ಲಾಯೀಸ್ ಅಬೌಟ್ ದೇರ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಕಂಪನಿಗಳು ಕೂಡ ಏನ್ ಮಾಡ್ತಾರ, ನೇರವಾಗಿ ಉದ್ಯೋಗಿಗಳನ್ನ ವೈಯಕ್ತಿಕವಾಗಿ ಸಂಪರ್ಕಿಸಿ ಅವರ ಒಂದು ಉದ್ಯೋಗದ ಸಂತೃಪ್ತಿಯ ಬಗ್ಗೆ ಏನ್ ಮಾಡಬಹುದು, ಪ್ರಶ್ನೆಗಳನ್ನ ಕೇಳಬಹುದು. ಜಾಬ್ ಇಂಟರ್ವ್ಯೂ ಕೂಡ ಇದಕ್ಕೊಂದು ಎಕ್ಸಾಂಪಲ್ ಆಗಿರ್ತೈತಿ. ಅಡ್ವಾಂಟೇಜಸ್ ಆಫ್ ದಿಸ್ ಮೆಥಡ್: ಫಸ್ಟ್ ಒನ್ ಈಸ್ ಡಿಟೇಲ್ಡ್ ಇನ್ಫಾರ್ಮೇಶನ್. ದ ಇಂಟರ್ವ್ಯೂವರ್ ಕ್ಯಾನ್ ಆಸ್ಕ್ ಕ್ವಶನ್ಸ್ ಇನ್ ಡಿಟೇಲ್ ಅಂಡ್ ಕಲೆಕ್ಟ್ ಮೋರ್ ಇನ್ಫಾರ್ಮೇಶನ್ ಫ್ರಮ್ ದ ರೆಸ್ಪಾಂಡೆಂಟ್. ಈ ಒಂದು ಪದ್ಧತಿಯೊಳಗ ಇಂಟರ್ವ್ಯೂವರ್ ಏನ್ ಮಾಡಬಹುದು, ಸಂಪೂರ್ಣವಾದ ಮಾಹಿತಿಯನ್ನ ಯಾರು ರೆಸ್ಪಾಂಡೆಂಟ್ ಇಂದ ಸಂಗ್ರಹಣೆ ಮಾಡಬಹುದು. ಎ ಲೆಕ್ಚರರ್ ಆಸ್ಕ್ ಎ ಸ್ಟೂಡೆಂಟ್ ಅಬೌಟ್ ದೇರ್ ಸ್ಟಡಿ ಟೈಮ್, ಸ್ಟಡಿ ಮೆಥಡ್ ಅಂಡ್ ಡಿಫಿಕಲ್ಟೀಸ್. ಅಡ್ವಾಂಟೇಜ್ ಆಫ್ ದಿಸ್ ಮೆಥಡ್ ಈಸ್ questions can be explained. If the respondent does not understand a question, the interviewer can explain it clearly. ಇಲ್ಲಿ ಏನ್ ಮಾಡಬಹುದು ಅಂತಂದ್ರ, ರೆಸ್ಪಾಂಡೆಂಟ್ ಪ್ರಶ್ನೆಗಳ ಬಗ್ಗೆ ಏನಾದ್ರೂ ಡೌಟ್ಗಳಿದ್ರ ಅವುಗಳನ್ನ ಇಂಟರ್ವ್ಯೂವರ್ಗೆ ಕೇಳಿ ಕ್ಲಾರಿಟಿ ಮಾಡಿಕೊಂಡು ತನ್ನ ಆನ್ಸರ್ ಅನ್ನ ಕೊಡಬಹುದು. ಥರ್ಡ್ ಒನ್, ಅಡಿಷನಲ್ ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ಡ್. ದ ಇಂಟರ್ವ್ಯೂವರ್ ಕ್ಯಾನ್ ಆಸ್ಕ್ ಫಾಲೋ ಅಪ್ ಕ್ವಶನ್ಸ್ ಟು ಗೆಟ್ ಮೋರ್ ಡಿಟೇಲ್ಸ್ ಆರ್ ಕ್ಲಾರಿಫೈ ದ ಆನ್ಸರ್. ಈ ಪದ್ಧತಿಯ ಇನ್ನೊಂದು ಅನುಕೂಲ ಏನು ಅಂತಂದ್ರೆ, ಒಂದು ಪ್ರಶ್ನೆ ಕೇಳಿದ್ಮೇಲೆ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳೋದ್ರ ಸಲುವಾಗಿ ಏನ್ ಮಾಡಬಹುದು, ಇಂಟರ್ವ್ಯೂವರ್ ರೆಸ್ಪಾಂಡೆಂಟ್ಗೆ ಮತ್ತೊಂದು ಪ್ರಶ್ನೆಯನ್ನ ಕೇಳಿ ತನ್ನ ಡೌಟ್ ಅನ್ನ ಪರಿಹಾರ ಮಾಡ್ಕೋಬಹುದು. ಒಬ್ಬ ಗ್ರಾಹಕ ಏನ್ ಹೇಳಿದ, ನಂಗೆ ಆ ಪ್ರಾಡಕ್ಟ್ ಬಗ್ಗೆ ಡಿಸ್ಸ್ಯಾಟಿಸ್ಫೈ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಏನ್ ಮಾಡಂಗಿಲ್ಲ, ಒಬ್ಬ ರಿಸರ್ಚರ್ ಅದನ್ನ ಬಿಡಂಗಿಲ್ಲ. ಇನ್ನೊಂದು ಅಡಿಷನಲ್ ಕ್ವಶನ್ ಅನ್ನ ಅವ ಕೇಳ್ತಾನೆ, ಏನು, ವೈ ಯು ಆರ್ ಡಿಸ್ಸ್ಯಾಟಿಸ್ಫೈಡ್. ಯಾವ ಕಾರಣಕ್ಕೆ ಆ ಪ್ರಾಡಕ್ಟ್, ಆ ವಸ್ತು ಅಥವಾ ಸೇವೆ ನಿನಗೆ ಡಿಸ್ಸ್ಯಾಟಿಸ್ಫೈ ಅಂತ ಅನ್ಸೈತಿ, ಕ್ಲಿಯರ್ ಮಾಡು ಅಂತ ಪ್ರಶ್ನೆಗಳನ್ನ ಕೇಳಬಹುದು. ಅಂಡ್ ಫೋರ್ತ್ ಒನ್ ಈಸ್ ರೆಸ್ಪಾಂಡೆಂಟ್ ಬಿಹೇವಿಯರ್ ಕ್ಯಾನ್ ಬಿ ಅಬ್ಸರ್ವ್ಡ್. ಇಲ್ಲಿ ಮುಖ್ಯವಾಗಿ ಇಂಟರ್ವ್ಯೂ ಮೆಥಡ್ ಒಳಗೆ ಏನಾಗ್ತೈತಿ, ಇಂಟರ್ವ್ಯೂವರ್ ಮತ್ತ ಇಂಟರ್ವ್ಯೂವಿ ಅಥವಾ ರೆಸ್ಪಾಂಡೆಂಟ್ ಇಬ್ರು ಒಂದೇ ಸ್ಥಳದಲ್ಲಿ ಮುಖಾಮುಖಿಯಾಗಿ ಭೇಟಿ ಆಗೋದ್ರಿಂದ ನಾವು interviewer can observe the respondent facial expression, reactions and behavior while answering the questions. respondent ಗೆ ಏನ್ ಮಾಡಬಹುದು, ಮಾಹಿತಿ ಕೊಡುವವನ ಮುಖಭಾವ, ಹಾವಭಾವ ಎಲ್ಲವನ್ನ ಅರ್ಥೈಸಿಕೊಳ್ಳಬಹುದು. ಅದರಿಂದನೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನ ಇಂಡೈರೆಕ್ಟ್ ಆಗಿ ಅವ ಪಡಿಬಹುದು. ಲಾಸ್ಟ್ ಅಡ್ವಾಂಟೇಜ್ ಈಸ್ ಹೈಯರ್ ರೆಸ್ಪಾನ್ಸ್ ರೇಟ್. ಪೀಪಲ್ ಆರ್ ಜನರಲಿ ಮೋರ್ ಲೈಕ್ಲಿ ಟು ಆನ್ಸರ್ when the interviewer personally contacts them. ಇಲ್ಲಿ ಏನಾಗ್ತೈತಿ ಅಂದ್ರೆ, ಇಂಟರ್ವ್ಯೂವರ್ ಡೈರೆಕ್ಟ್ಲಿ ಏನ್ ಮಾಡ್ತಾನ, ರೆಸ್ಪಾಂಡೆಂಟ್ ಅನ್ನ ಸಂಪರ್ಕ ಮಾಡೋದ್ರಿಂದ ಏನಾಗತ್ತ, ಅವರು ಕೂಡ ಉತ್ತರಗಳನ್ನ ಸರಿಯಾಗಿ ನೀಡ್ತಾರ. ಇದು ಕೂಡ ಈ ಒಂದು ಪದ್ಧತಿಯ ಅನುಕೂಲತೆ ಆಗಿದೆ. Some disadvantages of this method: first one is time consuming. The interviewer has to personally meet or contact each respondent, so collecting information from many people takes more time. ಇಲ್ಲಿ ಇಂಟರ್ವ್ಯೂವರ್ ಪ್ರತಿಯೊಬ್ಬ ವ್ಯಕ್ತಿಯನ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದಾಗ
ಏನಾಗತ್ತ ತೆಗೆದುಕೊಳ್ಳುವಂತಹ ಸಮಯ ಹೆಚ್ಚಿಂದು ಆಗಿರ್ತೈತಿ. ಸೆಕೆಂಡ್ ಒನ್ ಈಸ್ ಕಾಸ್ಟ್ಲಿ. ಎಕ್ಸ್ಪೆನ್ಸಸ್ ಮೇ ಅರೈಸಸ್ ಫಾರ್ ಟ್ರಾವೆಲಿಂಗ್, ಟ್ರಾನ್ಸ್ಪೋರ್ಟೇಷನ್, ಸ್ಟಾಫ್ ಅಂಡ್ ಅದರ್ ಇಂಟರ್ವ್ಯೂ ಅಗ್ರಿಮೆಂಟ್ಸ್. ರಿಸರ್ಚರ್ ಅಥವಾ ಇನ್ವೆಸ್ಟಿಗೇಟರ್ ಮಾಹಿತಿಗಳನ್ನ ಸಂಗ್ರಹಣೆ ಮಾಡಬೇಕು ಅಂತಂದ್ರೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗಬೇಕು. ಟ್ರಾನ್ಸ್ಪೋರ್ಟೇಷನ್ ವೆಚ್ಚ, ಸ್ಟಾಫ್ ಇರಬಹುದು, ಅಲ್ಲಿ ಹೋಟೆಲ್ ಎಕ್ಸ್ಪೆನ್ಸಸ್ ಗಳಿರಬಹುದು, ಎಲ್ಲವುಗಳನ್ನ ಖರ್ಚು ಮಾಡಬೇಕಾಗಿರೋದ್ರಿಂದ ಈ ಮೆಥಡ್ ಕಾಸ್ಟ್ಲಿ ಅಂತ ನಾವು ಕರಿತೀವಿ. ಅಂಡ್ ಥರ್ಡ್ ಒನ್ ಈಸ್ ಇಂಟರ್ವ್ಯೂವರ್ ಬಯಾಸ್. ದ ಇಂಟರ್ವ್ಯೂವರ್ಸ್ ಪರ್ಸನಲ್ ಒಪಿನಿಯನ್ಸ್, ಅಟಿಟ್ಯೂಡ್ or way of asking questions may influence the respondent's answer. ಇಲ್ಲಿ ಏನಾಗ್ತೈತಿ ಅಂದ್ರೆ ಮಾಹಿತಿಯನ್ನ ಯಾರು ಪಡಿತಾರಲ್ಲ ಇಂಟರ್ವ್ಯೂವರ್, ಅವನ ಒಂದು ಒಪಿನಿಯನ್, ಅಟಿಟ್ಯೂಡ್, ಪ್ರಶ್ನೆಗಳನ್ನ ಕೇಳುವಂತಹ ಶೈಲಿನೂ ಕೂಡ ಉತ್ತರವನ್ನ ನೀಡುವ ವ್ಯಕ್ತಿಯ ಮೇಲೆ ಪರಿಣಾಮ ಬೀರ್ತೈತಿ. ಫೋರ್ತ್ ಒನ್, ಹೆಸಿಟೇಷನ್ ಇನ್ ಸೆನ್ಸಿಟಿವ್ ಮ್ಯಾಟರ್ಸ್. ರೆಸ್ಪಾಂಡೆಂಟ್ ಮೇ ಫೀಲ್ uncomfortable or hesitate to provide information about ಪರ್ಸನಲ್ ಆರ್ ಸೆನ್ಸಿಟಿವ್ ಮ್ಯಾಟರ್ಸ್. ಕೆಲವು ಸಂದರ್ಭದೊಳಗ ಏನ್ ಮಾಡ್ತಾನ ಅಂತಂದ್ರೆ ರೆಸ್ಪಾಂಡೆಂಟ್ ಸೂಕ್ಷ್ಮ ವಿಷಯಗಳ ಬಗ್ಗೆ ಅಥವಾ ತನ್ನ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾಹಿತಿಯನ್ನ ನೀಡುವುದಕ್ಕ ಹಿಂಜರಿಬಹುದು. ಅಂಡ್ ದ ಲಾಸ್ಟ್ ಒನ್ ಈಸ್ ಡಿಫಿಕಲ್ಟ್ ಟು ಮ್ಯಾನೇಜ್ ಲಾರ್ಜ್ ನಂಬರ್ ಆಫ್ ರೆಸ್ಪಾಂಡೆಂಟ್. ಇಂಟರ್ವ್ಯೂಯಿಂಗ್ ಎ ಲಾರ್ಜ್ ನಂಬರ್ ಆಫ್ ರೆಸ್ಪಾಂಡೆಂಟ್ಸ್ ರಿಕ್ವೈರ್ಡ್ ಮೋರ್ ಇಂಟರ್ವ್ಯೂವರ್ಸ್ ಟೈಮ್ ಅಂಡ್ ಪ್ರಾಪರ್ coordination between them. That's why it is also one of the disadvantages of this method. ದೊಡ್ಡ ಪ್ರಮಾಣದಲ್ಲಿ ನಾವು ರೆಸ್ಪಾಂಡೆಂಟ್ ನ ಪ್ರತಿಕ್ರಿಯೆಯನ್ನ ಪಡೆಯಬೇಕು ಅಂತ ಅಂದಾಗ ಬಹಳಷ್ಟು ಸಮಯವನ್ನ ತೆಗೆದುಕೊಳ್ತೈತಿ, ಬಹಳಷ್ಟು ಇಂಟರ್ವ್ಯೂವರ್ ಕೂಡ ನಮ್ಗೆ ಬೇಕಾಗ್ತಾರ, ಹಾಗೂ ಎಲ್ಲರ ಮಧ್ಯೆ ಪ್ರಾಪರ್ ಕೋಆರ್ಡಿನೇಷನ್ ಅನ್ನು ನಾವು ಮಾಡಬೇಕಾಗತ್ತ. ಅದು ಕೂಡ ಕೆಲವು ಸಂದರ್ಭಗಳಲ್ಲಿ ಕಷ್ಟಕರ ಆದಂತಹ ಕೆಲಸ ಆಗತ್ತ. ಮೆಥಡ್ಸ್ ಆಫ್ ಕಲೆಕ್ಷನ್ ಆಫ್ ಪ್ರೈಮರಿ ಡಾಟಾದಲ್ಲಿ ಒಟ್ಟು 6 ರೀತಿಯ ಮೆಥಡ್ಸ್ಗಳನ್ನ ಇನ್ನು ಡಿಟೇಲ್ಡ್ ಆಗಿ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಪ್ರತಿಯೊಂದನ್ನ ನೋಡಿ. ಇದೇ ರೀತಿಯ ಸ್ಟ್ಯಾಟಿಸ್ಟಿಕ್ಸ್ನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.